Welcome to News Insights Digital. ಈ ಫಲಾನುಭವಿಗಳು ಬಂದ್ಬಿಟ್ಟು ಸುಮಾರು ಎಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ಸುಮಾರು ಈಗಾಗಲೇ ಒಂದು 6 ಜಿಲ್ಲೆಗಳಿಂದ ಫಲಾನುಭವಿಗಳು ಇವತ್ತು ಬಂದಿದ್ದಾರೆ. 70ಕ್ಕಿಂತ ಹೆಚ್ಚಿನ ಫಲಾನುಭವಿಗಳು ಬಂದು ಇವತ್ತು ವೀಲ್ ಚೇರ್ಸ್ ಅನ್ನ ರಿಸೀವ್ ಮಾಡ್ಕೊಂಡಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ವಿಶೇಷವಾಗಿ ಮುಖ್ಯ ಅತಿಥಿಯಾಗಿ ಶ್ರೀಯುತ ಮಹದೇವಯ್ಯ ಅವರು, ನಿವೃತ್ತ ನ್ಯಾಯಾಧೀಶರು ಬೆಂಗಳೂರು, ಅವರು ಇವತ್ತು ಬಂದು ನಮ್ಮನ್ನೆಲ್ಲ ಆರಿಸಿ ಹೋಗಿದ್ದಾರೆ. ಸೊ ಹಾಗಾಗಿ ಇನ್ನೂ ಹಲವಾರು ನೀಡ್ ಬೇಸ್ ಇಂಡಿಯಾ ಸಂಸ್ಥೆಯಿಂದ ಬಂದಿದ್ರು, ಮತ್ತೆ ತಳಕಲಿಂದ ಬಂದಿದ್ರು, ಮತ್ತೆ ಚಂದ್ರಲಿಂಗೇಶ್ವರ ಟ್ರಸ್ಟ್ ಇಂದ ಬಂದಿದ್ರು, ಮತ್ತೆ ರಘು ಎನ್ ಹುಬ್ಬಳ್ಳಿ ಅಂತ ಅವರೆಲ್ಲ ಕೂಡ ಬಂದಿದ್ರು. ಎಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ವಿಕಲಚೇತನರು, ವಿಶೇಷ ಚೇತನರು ಕ್ಯಾಬ್ಗಳಲ್ಲಿ ಬಸ್ ಎಲ್ಲ ಮಾಡ್ಕೊಂಡ್ ಬಂದು ಇವತ್ತು ವೀಲ್ ಚೇರ್ಸ್ ಅನ್ನು ತಗೊಂಡು ಹೋಗ್ತಿದ್ದಾರೆ. ಸೊ ನಾವೇನು ವೀಲ್ ಚೇರ್ ಸುಮಾರು 21 ತರ ಡಿಸೇಬಿಲಿಟೀಸ್ ಇದೆ. ಸೊ ಅವ್ರಿಗೆಲ್ಲ ಕೂಡ ಸರ್ಕಾರದಲ್ಲಿ ಆಗಿರ್ಬೋದು ಅಥವಾ ಸಮಾಜದಲ್ಲಿ ಆಗಿರ್ಬೋದು ಮುಖ್ಯ ವಾಹಿನಿಗೆ ಅವ್ರನ್ನ ಕರೆಸಲಿಕ್ಕೆ ನಾವು ಅವ್ರಿಗೆ ಏನೆಲ್ಲ ಹೆಲ್ಪ್ ಮಾಡ್ಬೋದು ಅಂತಂದ್ರೆ, ಅವರು ಏನೋ ಮನೆಯಿಂದ ಆಚೆ ಬರ್ಲಿಕ್ಕೆ ಆಗೋದಿಲ್ಲ. ಸೊ ಅಂತ ಪರಿಸ್ಥಿತಿಯಲ್ಲಿ ಅವ್ರಿಗೆ ಏನು ದೈಹಿಕ ವಿಕಲಚೇತನ ಇರೋದ್ರಿಂದ ಆಚೆ ಬರ್ಲಿಕ್ಕೆ ಆಗೋದಿಲ್ಲ ಅಂತವ್ರಿಗೆ ವೀಲ್ ಚೇರ್ಸ್ ಅನ್ನ ಕೊಟ್ಟು ಆ ಒಂದು ಮೂವ್ಮೆಂಟ್ ಅನ್ನ ಕೊಡ್ತೀವಿ. ಸಮಾಜದ ಒಂದು ಮೈನ್ ಸ್ಟ್ರೀಮ್ಗೆ ಬರ್ಲಿಕ್ಕೆ, ಸೋಷಿಯಲ್ ಸೆಕ್ಟರ್ ಅನ್ನ ಅವರು ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಕೊಡ್ತೀವಿ. ಈಗ ಸರ್ಕಾರದಲ್ಲಿರುವಂತ ಎಲ್ಲ ಅವಕಾಶಗಳನ್ನ ಅವರು ಸದ್ಬಳಕೆ ಮಾಡ್ಕೋಬೇಕು, ಬಳಸ್ಕೋಬೇಕು. ಅವರಿಗೆ ವಿಶೇಷವಾಗಿ ಅವ್ರಿಗಿರುವಂತ ಕಾಯ್ದಿರಿಸುವಂತ ಒಂದು ರಿಸರ್ವೇಶನ್ 5% ಏನು ವಿಕಲಚೇತನರಿಗೆ ಅವರು ಅದನ್ನ ದೊರಕಬೇಕು ಅವರಿಗೆ. ಸೊ ಆ ನಿಟ್ಟಿನಲ್ಲಿ ಅವ್ರು ದೊರಕಬೇಕಂದ್ರೆ ಅವ್ರು ಸರ್ಕಾರಿ ಕಚೇರಿಗಳಿಗೆ ರೀಚ್ ಆಗಬೇಕು. ಸರ್ಕಾರದಲ್ಲಿ ಸಿಗುವಂತ ಸೌಲಭ್ಯಗಳನ್ನ ನಾವು ಅವ್ರಿಗೆ ತಿಳಿಸ್ಕೊಡ್ತಾ ಇದೀವಿ. ಸೊ ಆದ್ರಿಂದ ಈ ವೀಲ್ ಚೇರ್ ಯಾವ ರೀತಿ ಅಂತಂದ್ರೆ, ಇದು ವೀಲ್ ಚೇರ್ ಆಗಿರ್ಬೋದು, ಮತ್ತೆ ಎಲೆಕ್ಟ್ರಿಕಲ್ ವೀಲ್ ಚೇರ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಅವರು ಮನೆ ಬಿಟ್ಟು ಆಚೆ ಬಂದು ಸಮಾಜದೊಂದಿಗೆ ಬೆರೆತುಕೊಳ್ಳುವಂತ ಒಂದು ಅವಕಾಶ ಅವರಿಗೆ ಸಿಗುತ್ತೆ. ಈಗ ಹಲವಾರು ಪೋಷಕರಲ್ಲಿ ಏನಪ್ಪಾ ಅಂತಂದ್ರೆ, ಮಗು ವಿಶೇಷ ಚೇತನ ವಿಕಲಚೇತನ ಆಗ್ಬಿಟ್ರೆ ಏನೋ ಒಂದು ಬೇಜಾರು ಮಕ್ಕಳು ತೋರಿಸ್ಕೊಳ್ಳೋದಕ್ಕೆ ಅಥವಾ ಹೇಳ್ಕೊಳ್ಳೋದಕ್ಕೆ. ಸೊ ಆ ಒಂದು ಮುಜುಗರವನ್ನ ಬಿಟ್ಟು ತಮ್ಮ ಕಾಲ ಮೇಲೆ ತಾವು ನಿಂತ್ಕೋಬೇಕು. ಮತ್ತೆ ಅವರಲ್ಲಿ ಏನಪ್ಪಾ ಅಂತಂದ್ರೆ, ಅವರಿಗೆ ಅನುಕಂಪವನ್ನ ನಾವು ತೋರಿಸಬಾರ್ದು. ಅವಕಾಶಗಳನ್ನ ಕೊಟ್ಟಾಗ ಅವರು ಕೂಡ ನಮ್ಮಂತೆಯೇ ಸಮಾಜದಲ್ಲಿ ಬೆಳೆಯೋದಕ್ಕೆ ಅವಕಾಶ ಆಗುತ್ತೆ. ಈಗಾಗಲೇ ಹಲವಾರು ಗಂಡರೆಲ್ಲ ಮಾತಾಡಿದ್ದಾರೆ. ನಮ್ಮ ವಿರೂಪಾಕ್ಷಪ್ಪ ಸರ್ ಪ್ರೋಗ್ರಾಮ್ ಡೈರೆಕ್ಟರ್, ಅವರು ಕೂಡ ಹೇಳ್ತಾ ಇದ್ರು, ಅವರಲ್ಲಿ ಆತ್ಮಸ್ಥೈರ್ಯ ತುಂಬಾ ದೊಡ್ಡದಾಗಿರುತ್ತೆ, ಅಂದ್ರೆ ಹೆಚ್ಚಿರುತ್ತೆ ಅಂತ ಹೇಳ್ಬಿಟ್ಟು. ಇನ್ನೊಬ್ಬ ನಿವೃತ್ತ ನ್ಯಾಯವಾದಿಗಳು ಹೇಳ್ತಿದ್ರು, ಜಡ್ಜ್ ಅವ್ರು ಬಂದ್ಬಿಟ್ಟು, ಈ ವಿಶೇಷ ಚೇತನರಲ್ಲಿ ಆತ್ಮಹತ್ಯೆಗಳನ್ನೇ ನಾವು ನೋಡಿಲ್ಲ, ಅಂದ್ರೆ ಅಷ್ಟು ಗಟ್ಟಿ ಮನಸ್ಸಿನಿಂದ ಇರುವಂತವ್ರು ಅಂತ ಹೇಳ್ಬಿಟ್ಟು. ಸೊ ಆತರ ಎಲ್ಲ ಉದಾಹರಣೆಗಳಿದಾವೆ. ಸೊ ಹಾಗಾಗಿ ಅವ್ರಿಗೆ ನಾವು ಬೇಕಾಗಿರೋದು ಅನುಕಂಪ ಅಲ್ಲ, ಅವಕಾಶಗಳೊಂದು ಕೊಟ್ರೆ ಅವ್ರು ಎಲ್ಲಿ ಬೇಕಾದ್ರೂ ರೀಚ್ ಆಗ್ತಾರೆ. ಇವತ್ತು ಎಲ್ಲ ರಂಗಗಳಲ್ಲೂ ಕೂಡ ಅವ್ರು ಇದ್ದಾರೆ. ಎಲ್ಲ ಸ್ಪೋರ್ಟ್ಸ್ ಅಲ್ಲಿ ಇದ್ದಾರೆ, ಸಂಗೀತದಲ್ಲಿ ಇದ್ದಾರೆ, ರಾಜಕೀಯ ರಂಗದಲ್ಲಿ ಇದ್ದಾರೆ, ಸಾಮಾಜಿಕ ರಂಗ, ಆರ್ಥಿಕ ರಂಗ, ಎಲ್ಲ ರಂಗಗಳಲ್ಲೂ ಕೂಡ ಅವರು ಇದ್ದಾರೆ. ಇನ್ನಷ್ಟು ಅವ್ರಿಗೆ ನಾವು ಪ್ರೋತ್ಸಾಹವನ್ನು ಕೊಡೋಣ. ಬರೀ ವೀಲ್ ಚೇರ್ಸು, ಕ್ರಚರ್ಸು, ವಾಕರ್ಸ್ ಕೊಡೋದು ಅಲ್ಲದೆ ಇನ್ನೂ ಹಲವಾರು ರೀತಿಯಲ್ಲಿ ನಾವು ಅವ್ರಿಗೆ ಸಹಾಯವನ್ನು ಮಾಡೋಣ, ಪ್ರೋತ್ಸಾಹವನ್ನು ಕೊಡೋಣ ಅಂತ ಹೇಳ್ತಾ, ನಮ್ದೊಂದು ಕಾರ್ಯಕ್ರಮ ಇವತ್ತು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇವೆಲ್ಲ ಕೂಡ ನಾವೆಲ್ಲ ಒಟ್ಟಿಗೆ ಮಾಡ್ತಿದ್ವಿ. ಸುಮಾರು 6 ವರ್ಷಗಳಿಂದ 450ಕ್ಕಿಂತ ಹೆಚ್ಚು ನಾವು ವೀಲ್ ಚೇರ್ಸ್ ಅನ್ನು ಈಗಾಗಲೇ ನಾವು ಕೊಟ್ಟಿದ್ದೀವಿ. ಇದೇ ಗಾಂಧಿ ಭವನದಲ್ಲಿ 6 ವರ್ಷದಿಂದ ನಾವು ಮಾಡ್ತಾ ಇದೀವಿ, ಕೊಟ್ಟಿದ್ದೀವಿ ಕೂಡ. ಸೊ ಇನ್ನು ಮುಂದಿನ ವರ್ಷಗಳಲ್ಲಿ ಕೂಡ ಇನ್ನೂ ಹೆಚ್ಚೆಚ್ಚಿಗೆ ನಾವು ವೀಲ್ ಚೇರ್ಸ್ ಅನ್ನು ಕೊಡುವುದನ್ನ, ನಾವು ಎಲೆಕ್ಟ್ರಿಕಲ್ ವೀಲ್ ಚೇರ್ಸ್ ಅನ್ನು ಕೊಡೋದನ್ನು ಕೂಡ ನಾವು ಆಲೋಚನೆ ಮಾಡ್ತಾ ಇದೀವಿ. ಇದಕ್ಕೆಲ್ಲ ಕಾರಣಕರ್ತರು ಯಾರಪ್ಪ ಅಂತಂದ್ರೆ, ನಮಗೆ ಬೆನ್ನೆಲುಬಾಗಿ ನಿಂತಿರ್ತಂತಹ ದಾನಿಗಳು. ಅವ್ರಿಗೆಲ್ಲ ಕೂಡ ನಾನು ಈ ಮೂಲಕ ಅವ್ರಿಗೆ ಚಿರಋಣಿ ಆಗಿರ್ತೀವಿ. ನಾವು ಬರೀ ಬ್ರಿಡ್ಜ್ ಮಾತ್ರ, ದಾನಿಗಳೆಲ್ಲ ಅವರೇ, ನಾವೆಲ್ಲ ಸೇರಿಸೋದು, ಆ ಕಡೆ ಆ ದಡ ಈ ದಡ ಸೇರಿಸೋದು. ಹಾಗಾಗಿ ನಮ್ಗೆಲ್ಲ ಬೆನ್ನೆಲುಬಾಗಿರುವಂತ ಎಲ್ಲ ದಾನಿಗಳಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.